ಹಲೋ ಸ್ಮೃತಿ, ನಾನೇ ಜಾಂಚಿಕ್ಕಿ. ಮದುವೆ ಮನೆ ಸುಸ್ತು ಒಳದು. ಈಗೊಂದು 2 ದಿನ ಆತು, ನೀ ಆರಾಮ ಆದಿ? ಅದುವಾ ಇದು ಆ ದಿಬ್ಬಣ್ಣ ಗಾಡಿ ಹೇಳೋದು ನಮಗೆ ಒಗ್ತಿಲ್ಯ ಈಗಿಂದೆಲ್ಲವ. ಅವಾಗೆಲ್ಲವ ದಿಬ್ಬಣ ಹೊಡಿಯೋದು ಅಂದ ಕೂಡ್ಲೆ ವೆಂಕಟೇಶ್ವರಾಯನ ಗಾಡಿ ಆಗಲಿ ಕಾಟೇವಾಡಿ ಗಾಡಿ ಆಗಲಿ ಮುಂಚಿನ ದಿನ ಗೊಬ್ಬರ ಗಿಬ್ಬರ ಹೊತ್ತಿದ್ದೆಲ್ಲ ಇದ್ರು ಚೊಕ್ಕಾಗಿ ತಕೊಂಡು ಮರ್ದಿನ ಬೆಳಗಾಯ್ತೆ ಬಂದು ನಿಂತು ಬಿಡ್ತಿತ್ತಲೆ. ಗಂಡಸ್ರಿದ್ದು ಗಿಂಡ್ಗಂಬ್ಳಿ ಹಾಸ್ತಿದ್ದ, ಮಧ್ಯದಲ್ಲೆಲ್ಲ ಹೆಂಗಸ್ರು ಪಟ್ಟು ಕೂತ್ಕತ್ತಿದ್ದ, ಸುತ್ತಾವರಿ ಗಂಡಸ್ರೆಲ್ಲ ನಿಂತ್ಕತ್ತಿದ್ವರೆ. ಒಳ್ಳೆ ತಟ್ಟಿ ಕಟ್ದಂಗೆ ಆಗ್ತಿತ್ತು. ಗಾಳಿ ಬೆಳಕು ಚಲೋ ಆಡ್ತಿತ್ತಲೆ, ಹಂಗಾಗಿ ಆರಾಮಾಗಿ ಹೋಗಿ ಬಂದಾಗ್ತಿತ್ತು. ಈಗ ಎಲ್ಲೇ ಆ ಕಾರಿಗೆ ಒಂದೇ ಒಂದು ತ್ವಾಟ ಇರ್ತಿಲ್ಲ, ಎಲ್ಲೆಲ್ಲುವ ಕನ್ನಡ ಹೇಳಿ ಸರ್ಸನ ಅಂದ್ರೂ ಗೊತ್ತಿಲ್ಲ. ಎಂಥದೊಂದು ಏಷ್ಯ ಪಾಷ್ಯ ಹಾಕ್ಬಿಡ್ತ. ಒಳಗಿನ ಗಾಳಿ ಹೊರಗೆ ಹೋಗ್ತಿಲ್ಲ, ಹೊರಗಿನ ಗಾಳಿ ಒಳಗೆ ಬತ್ತಿಲ್ಲ. ನಮ್ಗೊಂದೊಮ್ಮೆ ಉಸಿರು ಕೊಟ್ಟಿತ್ತು. ನನಗೂ ಆ ಸುಟ್ಟ ಏಷಿ ಪಾಶಿ ಅಂತೆಲ್ಲ ಗೊತ್ತಿತ್ತಿಲ್ಲ. ಪರಮೇಶ್ವರನೇ ಹೇಳ್ದ, ಗಾಳಿ ಬತ್ತು ರಾಶಿಯ ಕನ್ನಡ ಹೇಳಿ ತೆಗೆದ್ ಬೇಡ, ಏಷಿ ಹಾಕ್ತಿ. ಯಾಕೆ ಹಾಕಿದ್ನ ಇಲ್ಲ. ಅಯ್ಯೋ ಅದು ಆ ಏಷಿ ಹಂಗೆ ಒಗ್ಗಿದ್ದೆ ಅಲ್ಲೇ ವಸುಮತಿ. ಅದು ಅಲ್ಲಿಂದ ಅಲ್ಲಿವರೆಗೂ ಹೋಗಿದ್ದಲೆ. ಆ ಏಷ್ ಎಷ್ಟು ಶರೀರ ಹೊಕ್ಬಿಡ್ಚೋ ಎಂತದನ. ಕಾಲು ಹಿಡದು ಬಾತು ಕಡುಬಿನ ಕೊಟ್ಟ್ಯಾಗ ಹೋಗಿತ್ತು. ಒಂದ್ ಬದಿ ಹೊಡ್ತು ಒಳಸ್ತು, ಒಂದ್ ಬದಿ ತಲೆ ಹೊಡ್ತು ಬತ್ತು. ಮಾತು ಬೇಡ, ಕತೆ ಬೇಡ, ಮದುವೆ ಮನೆ ಅಂತೂ ಹೊರಗೀಸ್ ಬೇಡ ಹೇಳುವಷ್ಟು ಆಗುತ್ತು ಮರೈತಿ. ಕಡೆಗಂತೂ ಯಾವಾಗ ಮನೆಗೆ ಬಂದು ಮುಟ್ಟಿದ್ನೋ ಒಂದು 2 ದಿವಸಕ್ಕೆ ಎಲ್ಲ ಕಾಲು ಗೀಲೆಲ್ಲ ಬಾತಿದ್ದೆಲ್ಲ ಸರಿ ಹತ್ತು ನೋಡು. ಹಂಗೆ ಕಡೆ ಮೊನ್ನೆಯ ಮಾಣಿ ಮನೆ ಗಾಡಿ ಮೇಲೆ ಜಾತ್ರೆಗೆ ಹೋಗಿ ಬಂದ ಇಲ್ಲೋ. ಇದೇ ನಮ್ಮಲ್ಲಿ ರಸ್ತೆಲಿ ಒಳ್ಳೆಯ ಹೊಂಡ ಗುಜ್ಕತ್ತಕವ ಶರೀರ ಎಲ್ಲ ಸಮ ಆತು ಮರೈತಿ. ಆ ಜಾತ್ರೆಯಲ್ಲಿ ನುಗ್ಗಲೆಲ್ಲ ಆತಲೆ. ಅಲ್ಲಿಗೆ ನನ್ನ ಶರೀರ ಸಮ ಆಗಿ ನಿನ್ನೆ ಒಂದೊಂದು ಸರಿ ಅದಿ ನೋಡು. ಅದೇ ಗಾದೆನೇ ಇದ್ದೆ. ನಮ್ಮಲ್ಲೆಲ್ಲ ಹೇಳ್ತಿದ್ದ, ಸುಖ ಉಂಡು ಶರೀರ ಸುಪ್ಪಾಣಿ ಆಗಿತ್ತಾಡ, ಗಾಳಿ ಉಂಡು ಶರೀರ ಗಟ್ಟಿಯಾಗಿತ್ತಾಡ ಆಳಿ. ಊಟ ಬರ ನಾವು ಎಲ್ತಾ ಇದ್ದ ಅಂಥದ್ರಲ್ಲಿ ಕೊಳ್ದು ಬೆಳೆದು ಬಂದಾಜಲೆ. ಈಗ ಒಳ್ಳೆ ಐಷಾರಾಮೆಲ್ಲ ಕೊಟ್ಟರು ನಮಗೆಲ್ಲೂ ಹೋಗುತ್ತು. ಅದಾ ಯಾವಾಗ ಮನೆಗೆ ಬಂದು ಮನೆ ಹಾಸಿಗೆ ಮೇಲೆ ಮುಂದ್ಕೆಣ್ಣ ಅವಾಗ ಚಲೋ ನಿದ್ರು ಬಂತು ನೋಡು. ಈಗ ಸುಸ್ತು ಗಿಸ್ತು ಎಲ್ಲ ಹೋಗಿ ಆರಾಮಾದಿ. ಇಡ್ಲ.